ಹಾಯ್ ಹಲೋ ವೆಲ್ಕಮ್ ದಿವ್ಯಾ ಕಿಚನ್ ಮನೆ. ಇವತ್ತು ನಾನು ನಿಮಗೆ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾನು 2 ಥರ ಮಸಾಲೆನ ಗ್ರೈಂಡ್ ಮಾಡಿಕೊಂಡು ಮಾಡೋವಂಥದ್ದು. ಇಲ್ಲಿ ನೋಡ್ತಿರ್ಬೋದು 3 kg ಅಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಹುರ್ಕೊಳ್ಳೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು, ಅರಿಶಿನ ಬಳಸ್ತಾ ಇದ್ದೀನಿ. ಇದಿಷ್ಟು ಒಂದು ಮಸಾಲೆ ಇಂಗ್ರೀಡಿಯೆಂಟ್ಸು. ಇನ್ನೊಂದು ಮಸಾಲೆಗೆ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿ, ಟೊಮೊಟೊ, ಚಕ್ಕೆ, ಲವಂಗ, ಹುರ್ಗಡ್ಲೆ, ಹಾಗೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಕಾಳುಮೆಣಸು, ಗೋಡಂಬಿನ ಆಪ್ಷನಲ್ಲು ತೊಗೊಳ್ಬೋದು. ಹಾಗೆ ನಾನಿಲ್ಲಿ ಗಸಗಸೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಒಂದು ಮಸಾಲೆ. ಸೋಂಪು ಕೂಡ ನಾನು ತೊಗೊಂಡಿದ್ದೀನಿ, ಗರಂ ಮಸಾಲ ಕೂಡ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಗ್ರೀನ್ ಮಸಾಲೆ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿಯನ್ನು ಹಾಕಿ, ಹಾಗೆ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ, ಪುದೀನ ಸೊಪ್ಪನ್ನ ಹಾಕಿ, ಅರಿಶಿನ ಹಾಕಿ, ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಿರ್ಬೋದು ಗ್ರೀನ್ ಮಸಾಲೆ ರೆಡಿ. ಸೊ ಇದು ಗ್ರೀನ್ ಮಸಾಲೆ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇನ್ನೊಂದು ಮಸಾಲೆಗೆ ನಿಮಗೆ ನಾನು ಇಲ್ಲಿ ಕೊಬ್ಬರಿನ ಬಳಸ್ತಾ ಇದ್ದೀನಿ, ಹಸಿ ಕೊಬ್ಬರಿ ತುರಿ, ಹಾಗೆ ಟೊಮೊಟೊ, ಗೋಡಂಬಿ, ಕಾಳುಮೆಣಸು, ಹಾಗೆ ಗಸಗಸೆಯನ್ನು ಬಳಸ್ತಾ ಇದ್ದೀನಿ. ನಂತರ ಚಕ್ಕೆ, ಲವಂಗ, ಸೋಂಪುನ ಮತ್ತು ಹುರ್ಗಡ್ಲೆನ ಹಾಕ್ಕೊಂಡು, ನಂತರ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆ ಗರಂ ಮಸಾಲೆ ಪುಡಿ, ಖಾರದ ಪುಡಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಹೆಚ್ಚು ಖಾರನ ಬಳಸಿ, ಆಗ ನಾನ್ ವೆಜ್ ಚೆನ್ನಾಗಿರುತ್ತೆ. ಈಗ ನೋಡ್ತಿರ್ಬೋದು ಇದೊಂಥರ ರೆಡ್ ಮಸಾಲೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಈರುಳ್ಳಿನ ಬಳಸ್ತಾ ಇದ್ದೀನಿ. ಈ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾನು ವಾಶ್ ಮಾಡಿರುವಂಥ ಚಿಕನ್ ಏನಿದೆ ಅದು ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 kg ಚಿಕನ್ನ ಉಪಯೋಗಿಸ್ತಾ ಇದ್ದೀನಿ. ಇಲ್ಲ ನಿಮಗೆ ಕ್ವಾಂಟಿಟಿ ವೈಸಲ್ಲಿ ನಾನು ತೋರಿಸಿರೋಂಥ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ಕಡಿಮೆ ಮಾಡ್ಕೋಬೋದು. ಜಾಸ್ತಿ ಚಿಕನ್ ಬಳಸಿದ್ರೆ ಹೆಚ್ಚು, ಅದಕ್ಕೆ ಡಬಲ್ ಕ್ವಾಂಟಿಟಿಯಲ್ಲಿ ನೀವು ಮಸಾಲೆನ ರೆಡಿ ಮಾಡ್ಕೊಳ್ಬೋದು. ಇದಕ್ಕೆ ಉಪ್ಪನ್ನು ಹಾಕಿ ಪ್ಲೇಟ್ನ ಮುಚ್ಚಿ ಅದು ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಅದನ್ನ ಕುಕ್ ಮಾಡ್ಕೋಬೇಕು. ನಂತರ ನಾನು ಅಚ್ಕಾರದ ಪುಡಿ ಮತ್ತೆ ಇದಕ್ಕೆ ಬಳಸ್ತಿದ್ದೀನಿ, ಯಾಕಂದರೆ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಖಾರ ಹಿಡ್ಕೊಳ್ಳುತ್ತೆ ಅಂತ ಸ್ವಲ್ಪ ಇದಕ್ಕೂ ನಾನು ಬಳಸ್ಕೊಳ್ತಾ ಇರೋದು. ಗ್ರೀನ್ ಮಸಾಲೆ ಏನು ರುಬ್ಬಿರ್ತೀವಲ್ಲ ಆ ಗ್ರೀನ್ ಮಸಾಲೆನೂ ಇದಕ್ಕೆ ಚಿಕನ್ಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಇದು ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 2 ಸೆಕೆಂಡು ಹಾಗೆ ಬಿಡ್ತೀನಿ, ಯಾಕಂದರೆ ಅದ್ರದ್ದು ಫ್ಲೇವರ್ ಎಲ್ಲ ಅದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನಂತರ ಇನ್ನೊಂದು ಮಸಾಲೆ ಏನು ರುಬ್ಬಿರ್ತೀವಲ್ಲ ಅದು ಕಾಯಿ ತುರಿ ಎಲ್ಲ ಹಾಕಿ ಆ ಮಸಾಲೆನೂ ಸಹ ಇದಕ್ಕೆ ಇವಾಗ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಂತರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ನೀರು ಬೇಕಾಗುತ್ತೆ ನಿಮಗೆ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ಮೊಟ್ಟೆ ಕೋಳಿ ಸಾಂಬಾರು, ನಾಟಿ ಕೋಳಿ ಸಾಂಬಾರುಗಳು ಎಲ್ಲನೂ ನಿಮಗೆ ಸ್ವಲ್ಪ ನೀರಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನೀರನ್ನು ಉಪಯೋಗಿಸ್ಕೊಳ್ಳಿ. ಸ್ವಲ್ಪ ನೀರನ್ನು ಸ್ವಲ್ಪ ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡ್ತಿರ್ಬೋದು ಸ್ವಲ್ಪ ನೀರನ್ನು ಈ ಮೀಡಿಯಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕೊನೆಯಲ್ಲಿ ನೀವು ಮೊಟ್ಟೆನ ಏನಿದೆ ಅಲ್ಲ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನೀವು ಹಾಕ್ಕೊಂಡ್ರೆ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲ ಹಾಕಿದ ನಂತರ ಕೊನೆಯಲ್ಲಿ ನೀವು ಮೊಟ್ಟೆನ ಹಾಕಿ ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ 7 ವಿಷಲ್ ಕೂಗಿಸ್ಕೊಂಡಿದ್ದೀನಿ. 7 ರಿಂದ 8 ವಿಷಲ್ ಆದರೂ ಆಗುತ್ತೆ. ನೀವು 7 ವಿಷಲ್ ಹಾಕಿ ನೋಡಿ, ಬೆಂದಿದ್ರೆ ಸ್ವಲ್ಪ ಏನಾದ್ರು ಬೇಯಬೇಕು ಅನ್ಸರಿ ಇನ್ನೊಂದು 2 ವಿಷಲ್ನ ನೀವು ಹಾಕಿಸ್ಕೊಳ್ಬೋದು. ಸೊ ನೋಡಿ ನಾನು 7 ವಿಷಲ್ ಹಾಕಿಸ್ಕೊಂಡಿದ್ದೀನಿ, ಚೆನ್ನಾಗಿ ಕುಕ್ ಆಗಿದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಸೊ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಗುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ, ಬೇಗನೆ ಕ್ವಿಕ್ಕಾಗೂ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ರೈಸು ಎಸ್ಪೆಷಲಿ ರಾಗಿ ಮುದ್ದೆ ಜೊತೆ ಅದರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.